ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾವು ಮೇದಿನಿ ಗುಡ್ಡವನ್ನು ಬೈಕಲ್ಲಿ ಹತ್ತಲಿಕ್ಕೆ ಒಂದು ಚಾಲೆಂಜ್ ತೊಗೊಂಡಿದ್ದೀವಿ. ಈಗ ಕೆಳಗಿಂದ ನಾನು ನನ್ನ ಪ್ಲಾಟಿನಾ ಬೈಕಲ್ಲಿ ಮೇದಿನಿ ಗುಡ್ಡವನ್ನು ಹತ್ತವನಿದ್ದೀನಿ. ಈ ಮೇದಿನಿ ಊರು ಎಲ್ಲಿದೆಯಪ್ಪ ಅಂತ ಅಂದರೆ, ನಿಮಗೆಲ್ಲರಿಗೂ ಸಿದ್ದಾಪುರದಿಂದ ಕುಮಟಾ ಹೋಗಬೇಕಾದ್ರೆ ಬಡಾಳಘಟ್ಟ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಈ ಕರ್ವ್ ಅಂತೂ ನೀವು ನೋಡೇ ಇರ್ತೀರಾ. ಸೊ ಈ ಕರ್ವಿಂಗಲ್ಲೇ ಏನಿದೆ, ಸ್ವಲ್ಪ ಓಪನ್ ಏರಿಯಾ ಇದೆ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಎದುರುಗಡೆ ಗುಡ್ಡದ ಸಾಲುಗಳೇ ಕಾಣಿಸ್ತವೆ. ಅಂದರೆ ನಾವು ಘಟ್ಟ ಇಳಿದ ನಂತರ ನಮಗೆ ಎದುರುಗಡೆ ಸಿಗುವಂತಹ ಗುಡ್ಡಗಳೆಲ್ಲ ಇಲ್ಲಿ ಕಾಣಿಸ್ತವೆ. ಹಾಗೆ ಈಗ ನಮ್ಮ ಎದುರುಗಡೆ ಏನೋ ಒಂದು ಗುಡ್ಡ ಕಾಣಿಸ್ತಾ ಇದೆ, ಅದರ ಬುಡದಲ್ಲಿನೇ ಮೇದಿನಿ ಊರಿಗೆ ಹೋಗಲಿಕ್ಕೆ ಇರುವಂತಹ ರಸ್ತೆ ಇರೋದು. ಅಂದರೆ ಮೇದಿನಿ ಊರು ತುಂಬ ಎತ್ತರದಲ್ಲಿದೆ. ನೀವು ಎದುರುಗಡೆ ಏನು ಗುಡ್ಡದ ಸಾಲುಗಳನ್ನು ನೋಡ್ತಾ ಇದ್ದೀರಲ್ವಾ, ಅದೇ ಏರಿಯಾಗಳಲ್ಲಿ ಮೇದಿನಿ ಊರು ಇರುವಂಥದ್ದು. ಮೇದಿನಿ ಎನ್ನುವಂತಹ ಊರು ಒಂದೇ ಚೂಪಾದ ಎತ್ತರದ ಗುಡ್ಡದ ಮೇಲೆ ಇದ್ದಂಥದ್ದಲ್ಲ, ಅಲ್ಲಿ ಒಂದು ಪರ್ವತ ಸಾಲುಗಳೇ ಇದ್ದಾವೆ. ನಾವು ಈ ಕಡೆ ಎಷ್ಟು ಎತ್ತರದಲ್ಲಿ ನಿಂತ್ಕೊಂಡಿದ್ದೀವೋ ಆ ಕಡೆ ಕೂಡ ಅಷ್ಟೇ ಎತ್ತರದಲ್ಲಿ ಆ ಮೇದಿನಿ ಊರು ಇದೆ. ಈಗ ಎದುರುಗಡೆ ಕಾಣಿಸ್ತಕ್ಕಂತಹ ಗುಡ್ಡದ ಬುಡದಲ್ಲಿ ಮೇದಿನಿ ಊರಿಗೆ ಹೋಗಲಿಕ್ಕೆ ಇರುವಂತಹ ಮಣ್ಣು ರಸ್ತೆ ಇದೆ. ನಾನು ಇಲ್ಲಿಂದ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಮಣ್ಣು ರಸ್ತೆ ಕಾಣಿಸ್ತಾ ಇರ್ಬೋದು, ಆದರೆ ಈ ರಸ್ತೆ ಎಲ್ಲ ರಸ್ತೆಗಳ ಹಾಗೆ ಲೆವೆಲ್ ಆಗಿಲ್ಲ. ನೀವು ಇಲ್ಲಿ ನೋಡಬಹುದು, ತುಂಬ ಏರು ಪ್ರದೇಶದಲ್ಲಿದೆ ಅಂತ ಇಲ್ಲಿಂದನೇ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಸಿದ್ದಾಪುರದಿಂದ ಕುಮಟಾ ಹೋಗೋ ರೋಡಲ್ಲಿ ನಾವು ಬಡಾಳ ಘಟ್ಟವನ್ನು ಆಲ್ಮೋಸ್ಟ್ ಇಳಿತಾ ಇದ್ದಂಗೆ ನಮಗೆ ಮೇದಿನಿಗೆ ಹೋಗಲಿಕ್ಕೆ ಇರುವಂತಹ ರೋಡು ಕಾಣಿಸುತ್ತೆ. ನೋಡಿ, ಈಗ ನಾವು ಅಲ್ಲೊಂದು ಸಣ್ಣ ಹಳ್ಳ ಹರಿಯುತ್ತೆ, ಅಲ್ಲಿವರೆಗೆ ಬಂದಿದ್ದೀವಿ. ನೋಡಿ, ಇದೆ ಆ ಹಳ್ಳ. ನೋಡಿ, ಮುಂದ್ಗಡೆ ನಿಮಗೆ ಮೇದಿನಿ ಬೋರ್ಡ್ ಕಾಣಿಸ್ತಾ ಇದೆ. ಮೇದಿನಿ 9 ಕಿಲೋಮೀಟರ್ ಅಂತ ಇದೆ. ಹಾಗೆ ಇಲ್ಲಿ ನಿಮಗೆ ಈ ಸ್ಪಾಟನ್ನು ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ಬಿಡ್ತೀನಿ. ಸಿದ್ದಾಪುರದಿಂದ ಕುಮಟಾ ಹೋಗಬೇಕಾದ್ರೆ ಬಡಾಳ ಘಟ್ಟವನ್ನು ಇಳಿತಾ ಇರಬೇಕಾದ್ರೆ ಆಲ್ಮೋಸ್ಟ್ ಬಡಾಳ ಘಟ್ಟವನ್ನು ಇಳಿದ ನಂತರ ನಮಗೆ ಮೇದಿನಿಗೆ ಹೋಗಲಿಕ್ಕೆ ದಾರಿ ಸಿಗುತ್ತೆ. ಮೇದಿನಿ ಇಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ. ಹಾಗೆ ಇಲ್ಲಿಂದ ಕುಮಟಾ 39 ಕಿಲೋಮೀಟರ್ ದೂರದಲ್ಲಿದೆ. ಮೇದಿನಿಗೆ ನೋಡಿ ರೋಡ್ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿಂದ ಈ ರೀತಿ ಅಪ್ಪನ್ನು ಹತ್ತಿ ಹೋಗಬೇಕಾಗಿರುತ್ತೆ. ಅಂದರೆ ಎಲ್ಲೂ ನಿಮಗೆ ಸ್ವಲ್ಪನೂ ಡೌನ್ ಸಿಗೋದಿಲ್ಲ, ಎಲ್ಲ ಕಡೆ ಅಪ್ಪ ಹತ್ತಿನೇ ನೀವು ಮೇದಿನಿ ಊರಿಗೆ ಹೋಗಬೇಕಾಗಿರುತ್ತೆ. ನೋಡಿರಿ, ಲೊಕೇಶನನ್ನು ನೋಡ್ಕೊಬಿಡಿ. ಆ ಕಡೆ ತೋಟನೂ ಇದೆ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ, ಹಾಗೆ ಇಲ್ಲೊಂದು ಸಣ್ಣ ಹಳ್ಳ ಹರಿದು ಹೋಗ್ತಾ ಇದೆ, ಇದಕ್ಕೆ ಬ್ರಿಡ್ಜ್ ಕೂಡ ಇದೆ. ನೋಡಿ, ಹಾಗೆ ನಾವು ಮುಂದೆ ಹೋದರೆ ಸಿದ್ದಾಪುರಕ್ಕೆ ಹೋಗ್ಬೋದು ಬಡಾಳ ಘಟ್ಟವನ್ನು ಹತ್ತಿ. ಹೀಗೆ ಕೆಳಗೆ ಹೋದರೆ ಕುಮಟಾ ಹೋಗುತ್ತೆ. ಬನ್ನಿ ಈಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ರೋಡ್ನ ಕಂಡೀಷನನ್ನು ನೀವು ನೋಡಬಹುದು, ಎಷ್ಟೊಂದು ಕಷ್ಟವಾಗಿದೆ ಅಂತ. ಸ್ನೇಹಿತರೆ, ಈ ರೋಡನ್ನು ಹತ್ತಾ ಇರಬೇಕಾದ್ರೆ ಸುಮಾರು 1 ಕಿಲೋಮೀಟ್ರ್ವರೆಗೂ ನಮಗೆ ಏನೂ ಮಾತಾಡಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂತಂದರೆ ಉಸಿರನ್ನು ಬಿಗಿ ಹಿಡ್ಕೊಂಡು ನಾವು ಇಲ್ಲಿ ಫಸ್ಟ್ ಗೇರಲ್ಲಿ ಗಾಡಿಯನ್ನು ಹತ್ಸಬೇಕಾಗತ್ತೆ. ಆನಂತರ ಸ್ವಲ್ಪ ಅಡ್ಡಿಲ್ಲ. ಹಾಗೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ಏನು ಮಾಡಿದ್ದೀನಪ್ಪ ಅಂತಂದರೆ, ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನನ್ನು ಆ್ಯಕ್ಟಿವ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನಿಮಗೆ ಗಾಡಿಯ ಸದ್ದು ಅಷ್ಟೊಂದಾಗಿ ಕೇಳಿಸೋದಿಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಕೂಡ ಏರು ತಗ್ಗುಗಳೆಲ್ಲ ಇದ್ದಾವೆ, ಗಾಡಿಯ ಸೌಂಡು ವಿಚಿತ್ರವಾಗಿ ಬರಬಾರ್ದು ಅಂತ ಹೇಳಿ ನಾನು ನಾಯ್ಸ್ ಕ್ಯಾನ್ಸಲೇಷನನ್ನು ಆನ್ ಮಾಡ್ಕೊಂಡಿದ್ದೀನಿ. ಅದು ಅಲ್ಲದೆ ಇಲ್ಲಿ ಪರಿಸರದ ಸೌಂಡು ಅಥವಾ ಪ್ರಾಣಿ ಪಕ್ಷಿಗಳ ಸೌಂಡ್ಗಳು ಕೂಡ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಕ್ಟಿವ್ ಇರೋದ್ರಿಂದ ಕೇಳಿಸೋದಿಲ್ಲ. ಹಾಗೆ ನಿಮಗೆ ಈ ವಿಡಿಯೋ ತುಂಬ ಲಾಂಗ್ ಅನಿಸಿದರೆ ಅಥವಾ ಬೋರ್ ಆದರೆ ನೀವು ಈಗಲೇ ಎಕ್ಸಿಟ್ ಆಗಬಹುದು. ನೋಡಿ, ಈ ಮೇದಿನಿ ಅನ್ನುವಂತಹ ಪ್ಲೇಸು ಒಂದು ದೊಡ್ಡ ಎತ್ತರದ ಗುಡ್ಡ. ಇದು ಯಾವ ರೀತಿ ಇದೆಯಪ್ಪ ಅಂತಂದರೆ, ನಾವಿಲ್ಲಿ ಬೈಕ್ ತೊಗೊಂಡು ಹತ್ತನೇ ಇರಬೇಕಾಗತ್ತೆ. ಒಂದು ಕೂಡ ಲೆವೆಲ್ ಜಾಗನೂ ಸಿಗಲ್ಲ ನಮಗೆ ನಿಂತ್ಕೊಳ್ಳಿಕ್ಕೆ, ಆ ರೀತಿ ಇದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇಷ್ಟೊಂದು ಎತ್ತರದಲ್ಲಿರುವಂತಹ ಈ ಮೇದಿನಿ ಊರು ಕೇವಲ ಒಂದು ಊರು ಮಾತ್ರ ಇಲ್ಲ, ಇಲ್ಲಿ ಒಂದು ಸುಂದರವಾದಂತಹ ಒಂದು ದುರ್ಗಮ ಜಾಗದಲ್ಲಿ ಕೋಟೆ ಕೂಡ ಇದೆ. ನಿಮಗೆ ಈ ವಿಡಿಯೋದಲ್ಲಿ ಆ ಕೋಟೆಯನ್ನು ಕೂಡ ನಾನು ಮುಂದೆ ತೋರಿಸ್ತೀನಿ. ರೋಡಿನ ಕಂಡೀಷನ್ ಈ ರೀತಿ ಇರೋದ್ರಿಂದ ಈ ವಿಡಿಯೋದಲ್ಲಿ ಮಾತಾಡಿದ್ದು ಸ್ವಲ್ಪ ಕಡಿಮೆನೇ ಇರುತ್ತೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡ್ತಾ ಹೋಗಬೇಕಾಗಿರುತ್ತೆ. ನೀವು ಇಲ್ಲಿರೋ ಮಣ್ಣನ್ನು ನೋಡಿದ್ರೆ ಲೆಕ್ಕ ಹಾಕ್ಬೋದು. ಒಂದು ವೇಳೆ ಇಲ್ಲಿ ಮಳೆ ಹೋದರೆ ಯಾವ ರೀತಿ ಬೈಕ್ಗಳೆಲ್ಲ ಜಾರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಅಪ್ಪನ್ನು ಹತ್ತೋದೇ ಇಷ್ಟೊಂದು ಕಷ್ಟ ಆದರೆ ಡೌನ್ನಲ್ಲಿ ಇಳಿಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಯಾಕಂದರೆ ಟೈರಿಗೆ ಯಾವುದೇ ರೀತಿ ಗ್ರಿಪ್ ಸಿಗೋದಿಲ್ಲ, ಜಾರ್ತಾನೆ ಇರುತ್ತೆ.
ಇಂಜನ್ ಬ್ರೇಕಿಂಗಲ್ಲೇ ನಾವು ಕೆಳಗಡೆ ಇಳಿಬೇಕಾಗತ್ತೆ. ಬ್ರೇಕ್ ಏನಾದ್ರು ಅಪ್ಲೈ ಮಾಡಿಬಿಟ್ರೆ ಮುಗಿದೋಯ್ತು ಕತೆ. ನೋಡಿ ಎಷ್ಟೊಂದು ಅಪ್ಪಿದೆ. ಮೇದಿನಿ ಅನ್ನುವಂತಹ ಪ್ಲೇಸೇ ಈ ರೀತಿ. ಮೇಲ್ಗಡೆ ಒಂದು ಕೋಟೆ ಕೂಡ ಇದೆ. ಅದನ್ನು ನೀವು ನನ್ನ ಚಾನಲ್ಗೆ ಹೋದರೆ ನಿಮಗೆ ಆ ಕೋಟೆಯ ವಿಡಿಯೋವನ್ನು ನೀವು ನೋಡಬಹುದು. ಎಷ್ಟೊಂದು ಕಷ್ಟಪಟ್ಟು ಆವಾಗ ಹೋಗಿದ್ದೆ, ಆದರೆ ಆ ರೋಡನ್ನು ನಿಮಗೆ ಅಲ್ಲಿ ತೋರಿಸಿರಲಿಲ್ಲ. ಅಂದರೆ ಈ ರೋಡನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ. ನೀವು ಆ ಕೋಟೆಯ ವಿಡಿಯೋವನ್ನು ನೋಡಬಹುದು. ನಮ್ಮ ಚಾನಲಲ್ಲಿ ಮೇದಿನಿ ಕೋಟೆ ಅಂತ ಹೊಡೆದ್ರೆ ಅದು ಸಿಗತ್ತೆ. ನೋಡಿ ಇಲ್ಲಿ ಯಾವ ರೀತಿ ಕಂಡೀಷನ್ ಇದೆ ಅಂತಂದರೆ, ಫಸ್ಟ್ ಗೇರಲ್ಲೇ ಗಾಡಿಯನ್ನು ಹಚ್ಚಬೇಕಾಗಿರುತ್ತೆ ನಾವು. ಸೆಕೆಂಡ್ ಗೇರ್ ಹಾಕಿದ್ರೂ ಕೂಡ ಯಾವುದೇ ಯೂಸ್ ಇಲ್ಲ. ನೋಡಿ ಮುಂದ್ಗಡೆ ಅಪ್ ನೋಡ್ಬೋದು ನೀವು, ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ. ಮಧ್ಯೆ ಸ್ವಲ್ಪ ನಿಲ್ಲಿಸಿದ್ರೂ ಕೂಡ ಗಾಡಿ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಇಲ್ಲಿ. ಸೊ ಟೋಟಲ್ ಒಂದು 7-8 ಕಿಲೋಮೀಟರ್ ಅಂತೂ ಫಸ್ಟ್ ಗೇರಲ್ಲೇ ಹತ್ತಬೇಕಾದ ಪರಿಸ್ಥಿತಿ ಇದೆ. ಅಲ್ಲ, ಗಾಡಿಯ ಪವರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೇನೋ. ಜಾಸ್ತಿ CC ಇದ್ದಿರೋ ಗಾಡಿಗಳೆಲ್ಲ ಸೆಕೆಂಡ್ ಗೇರ್ ಅಥವಾ 3ನೇ ಗೇರಲ್ಲಿ ಹೋಗ್ತಾವೇನೋ ಗೊತ್ತಿಲ್ಲ. ಆದರೆ ನೀವು ಇಲ್ಲಿ ನೋಡ್ಬೋದು, ನಮ್ಮ ಬಜಾಜ್ ಪ್ಲಾಟಿನಾ ಗಾಡಿ ಮಾತ್ರ ಈ ರೀತಿಯಾಗಿ ಹೋಗ್ತಾ ಇದೆ. ಹಾಗತ್ತಾ ನಾನು ಒಂದು ಹೀರೋ ಹೋಂಡಾ CD100 ಗಾಡಿ ಏನಿತ್ತು ಅದನ್ನು ತಗೊಂಡು ಹತ್ತಿದ್ದೆ ಈ ಗುಡ್ಡವನ್ನು. ಆವಾಗ ಕೂಡ ನಾನು ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೇ ಹೋಗಿದ್ದು. ಸೆಕೆಂಡ್ ಗೇರ್ ಅನ್ನೋದಕ್ಕಿಂತ ಫಸ್ಟ್ ಗೇರಲ್ಲೇ ಹೋಗಿದ್ದು ನಾನು. ನಾವು ಇಲ್ಲಿ ಅಷ್ಟು ದೂರ ಸ್ವಲ್ಪ ಬ್ರೇಕನ್ನು ತಗೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಹೋಗೋದು ತುಂಬ ಕಷ್ಟ. ಗಾಡಿ ಕೂಡ ಹೀಟ್ ಆಗಿಬಿಡುತ್ತೆ. ಇಲ್ಲಿ ಸ್ವಲ್ಪ ಜಾಗ ಸರಿ ಇದ್ದಂಗಿದೆ. ಇಲ್ಲಿ ಸ್ವಲ್ಪ ನಾವು ನಿಲ್ಲಿಸುವ. ನೋಡಿ, ಡೈಲಿ ಮೇದಿನಿಗೆ ಹೋಗಿ ಬಂದು ಮಾಡೋರು ಎಷ್ಟು ಕಷ್ಟ ಪಡಬಹುದು ಈ ರೋಡಲ್ಲಿ. ಪಿಕಪ್ ಅಥವಾ ಜೀಪ್ಗಳು ಇಂಥವಾದರೆ ಆರಾಮಾಗಿ ಹೋಗಬಹುದು. ಆದರೆ ಬೈಕ್ಗಳಲ್ಲಿ ಕೂಡ ಇಲ್ಲಿ ತಿರುಗ್ತಾರೆ ಬಹಳಷ್ಟು ಜನ ಲೋಕಲ್ ಅವರು. ಮೇದಿನಿ ಊರಲ್ಲಿ ಸುಮಾರು ಒಂದು 45 ಮನೆಗಳು ಇರಬಹುದೇನೋ ಅಷ್ಟೇ. ಆದರೆ ಇಲ್ಲಿ ಯಾವುದೇ ಸರ್ಕಾರಗಳು ಕೂಡ ಟಾರ್ ರೋಡನ್ನು ಮಾಡಲಿಕ್ಕೆ ಯೋಚನೆ ಮಾಡಿಲ್ಲ. ಪ್ರತಿದಿನ ಜನರು ಇಲ್ಲೇ ಕಷ್ಟಪಟ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಸಿದ್ದಾಪುರಕ್ಕೆ ಬರ್ತಾರೆ, ಮತ್ತೆ ಎಷ್ಟೋ ಜನ ಕುಮಟಾ ಹೋಗ್ತಾರೆ. ಹೀಗೆ ಇವರ ಪರಿಸ್ಥಿತಿ ತುಂಬ ಕಷ್ಟ ಆಗಿದೆ. ಕುಮಟಾಕ್ಕಿಂತ ಇವರಿಗೆ ಸ್ವಲ್ಪ ಸಿದ್ದಾಪುರನೇ ಹತ್ತಿರ ಅಂತ ಅನ್ಸುತ್ತೆ. ನೋಡಿ ಈ ಅಪ್ ಹೆಂಗಿದೆ. ಕ್ಯಾಮ್ರಾದಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇದೆಯೋ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಲಕ್ಷ್ಯ ಕೊಡಲಿಕ್ಕೂ ಆಗ್ತಾ ಇಲ್ಲ, ಯಾಕೆಂದರೆ ರೋಡಿನ ಕಂಡೀಷನ್ ಆ ರೀತಿ ಇದೆ. ನಾವು ಸುಮ್ಮನೆ ನಿಂತ್ಕೊಂಡ್ರೂ ಕೂಡ ಗಾಡಿ ವಾಪಸ್ ಬಂದ್ಬಿಡುತ್ತೆ. ಆ ರೀತಿಯಾದಂತಹ ಒಂದು ಕಷ್ಟದ ಪರಿಸ್ಥಿತಿ ಇದೆ ಇಲ್ಲಿ. ಇನ್ನು ಮಳೆ ಹೋಯ್ದ್ರಂತೂ ಮುಗ್ದೇ ಹೋಯ್ತು. ಯಾವ ರೀತಿ ಕಷ್ಟಪಟ್ಟು ಬರ್ತಾರೆ ಡೈಲಿ ಕೆಲಸಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಜನರು. ನೋಡ್ರಿ, ಇಲ್ಲಿ ಸ್ವಲ್ಪ ನಿಲ್ಲಿಸ್ಕೊಡ್ಬಹುದು. ಮತ್ತೆ ಅಪ್ಪಿದೆ ಮುಂದೆ. ಕ್ಯಾಮ್ರಾದಲ್ಲಿ ನಿಮಗೆ ಅಪ್ಪಿರೋದು ಗೊತ್ತಾಗ್ತಾ ಇದೆಯೋ ಇಲ್ಲೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇಲ್ಲಿ ನಿಲ್ಲಿಸ್ಕೊಳ್ಳೋಣ ಗಾಡಿನ. ಬನ್ನಿ, 1 ಮಿನಿಟ್ ರೆಸ್ಟ್ ಮಾಡಿದ ನಂತರ ಈಗ ಮತ್ತೆ ನಾವು ಮೇದಿನಿ ಗುಡ್ಡವನ್ನು ಏರ್ತಾ ಹೋಗೋಣ. ಫಸ್ಟ್ ಗೇರಲ್ಲೇ ಹೋಗ್ತಾ ಇದ್ದೀನಿ ಇಲ್ಲೂ ಕೂಡ. ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಮೇಲ್ಗಡೆಯಿಂದ ಗಾಡಿ ಬಂತು ಅಂತಂದ್ರೆ ಅವರಿಗೂ ಕೂಡ ಸಡನ್ ಆಗಿ ನಿಲ್ಲಿಸ್ಲಿಕ್ಕಾಗಲ್ಲ. ನಾವೇನಾದ್ರೂ ನಿಲ್ಲಿಸ್ಬಿಟ್ರೆ ವಾಪಸ್ ಹೋಗೋದೆ ಕೆಳಗಡೆ.
ಸೊ ಅದೊಂದು ಪ್ರಾಬ್ಲಮ್ ಇದೆ ನೋಡಿ. ಈ ಮಣ್ಣುಗಳೆಲ್ಲ ತುಂಬ ಜಾರ್ತವೆ, ಒಂದು ಸ್ವಲ್ಪ ನೀರು ಬಿದ್ದರೂ ಸಾಕು ಇಲ್ಲಿ. ಈಗ ಸ್ವಲ್ಪ ಒಣಗಿದೆ, ಅಡ್ಡಿಲ್ಲ. ಆದರೆ ಮೇಲಿಂದ ಬರಬೇಕಾದ್ರೆ ತುಂಬ ಕಷ್ಟ ಇದೆ ಈ ರೋಡೀಗ, ಯಾಕಂದರೆ ನಿನ್ನೆ ಮಳೆ ಆಗಿದೆ ಇಲ್ಲಿ. ನೋಡಿ ಇಲ್ಲೊಂದು ದೊಡ್ಡ ಮರ ಬಿದ್ದಿದೆ. ಈ ರೋಡನ್ನು ನೋಡಿದ್ರೆ ಈ ಊರಿಗೆ ಹೋಗುವವರ ಗಾಡಿಗಳು, ಅಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಏನಿದಾರಲ್ಲ ಅವರ ಗಾಡಿಗಳು ಪದೇ ಪದೇ ಸರ್ವಿಸ್ ಕೇಳ್ತವೆ ಅಂತ ಅನ್ಸುತ್ತೆ. ಯಾಕಂದರೆ ಇಷ್ಟೊಂದು ಕಷ್ಟಪಟ್ಟು ಡೈಲಿ ಅವರು ಈ ರೋಡಲ್ಲಿ ತಿರುಗಾಡಬೇಕಾಗಿರುತ್ತೆ. ಒಂದು ಸಂತೆಗೆ ಹೋಗ್ಬೇಕಂದ್ರೂ ಸಿದ್ದಾಪುರಕ್ಕೋ ಕುಮಟಕ್ಕೋ ಹೋಗ್ತಾರೆ ಅವರು, ಆಸ್ಪತ್ರೆಗೂ ಕೂಡ ಅಷ್ಟೇ. ನೋಡ್ರಿ, ನೀವು ಇಲ್ಲಿವರೆಗೂ ನೋಡಿರ್ಬೋದು, ಅಪ್ಪನ್ನ ಹತ್ತಾ ಇದ್ದೀವಿ ಬಿಟ್ರೆ ಯಾವುದೇ ಡೌನ್ ಕೂಡ ನಮಗೆ ಇನ್ನೂವರೆಗೂ ಸಿಕ್ಕಿಲ್ಲ. ಘಟ್ಟ ಹತ್ತಿ ಮುಗಿಯೋವರೆಗೂ ಯಾವುದೇ ಡೌನು ನಮಗೆ ಸಿಗೋದು ಕೂಡ ಇಲ್ಲ. ಇದು 9 ಕಿಲೋಮೀಟರ್ ಟ್ರಾವೆಲ್ ಮಾಡಲಿಕ್ಕೆ ಅವರಿಗೆ ಪಾಪ ಬೈಕ್ ಎಷ್ಟು ಮೈಲೇಜ್ ಕೊಡ್ತಾ ಇದ್ರು ಕೂಡ ಪೆಟ್ರೋಲ್ ಎಷ್ಟೊಂದು ಖರ್ಚು ಆಗ್ಬೋದು ಅವರಿಗೆ, ಯಾಕಂದ್ರೆ ಫಸ್ಟ್ ಗೇರಲ್ಲೇ ಹೋಗ್ಬೇಕಾಗಿರುತ್ತೆ. ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ನಿಮಗೆ ರೋಡು ಲೆವೆಲ್ ಇರೋ ಥರ ಕಾಣಿಸ್ಬೋದು, ಅಪ್ ಅಂತ ಅನಿಸ್ತೇ ಇರಬಹುದು, ಆದರೆ ತುಂಬ ಅಪ್ಪಿದೆ ಇದು. ಊರವರೆಲ್ಲ 2 ಜನರನ್ನ ಕುಂಡಿಸ್ಕೊಂಡು ಹೆಂಗೆ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ, ಅಷ್ಟೊಂದು ಕಷ್ಟ ಇದೆ ದಾರಿಲಿ. ಆವಾಗಿನ ಕಾಲದ ರಾಜರುಗಳು ಕೂಡ ಮೇದಿನಿ ಕೋಟೆಯನ್ನು ಕಟ್ಟಿದ್ದಾರೆ. ಅದು ಯಾವ ರೀತಿ ಐಡಿಯಾ ಹಾಕ್ಕೊಂಡು ಇಲ್ಲೆಲ್ಲ ಹೆಂಗೆ ಬರ್ತಿದ್ರು, ಇಷ್ಟೊಂದು ಕಷ್ಟಕರವಾದ ದಾರಿಯಲ್ಲೇ ಗೊತ್ತಾಗ್ತಾ ಇಲ್ಲ. ಗಾಡಿನ ಬಂದ್ ಮಾಡೋಂಗೆ ಇಲ್ಲ, ಬಂದ್ ಮಾಡಿ ನಿಲ್ಸ್ಕೊಬಿಟ್ರೆ ವಾಪಸ್ ಹೋಗುತ್ತೆ ಗಾಡಿ. ವಿಡಿಯೋ ಶೇಕ್ ಆಗ್ಬೋದು, ಅದಕ್ಕಾಗಿ ಸ್ವಲ್ಪ ಕ್ಷಮಿಸಬೇಕು. ಸ್ವಲ್ಪ ಇಲ್ಲಿ ನಿಲ್ಲಿಸ್ಬೋದು. ಆಗಲೇ ನಾವಿಲ್ಲಿ ಬರ್ಲಿಕ್ಕೆ ಹಿಡಿದು ಸುಮಾರು 13 ನಿಮಿಷ ಆಗೋಯ್ತು. ಕೆಲವೊಂದು ಕಡೆ ವಿಡಿಯೋ ಕಟ್ ಮಾಡಿದ್ದಿರ್ಬೋದು, ಆದರೆ ಇಲ್ಲಿವರೆಗೆ ಬರ್ಲಿಕ್ಕೆ ನಮಗೆ 13 ನಿಮಿಷ ಆಗೋಯ್ತು. ಈಗ ನಿಮಗೆ 13 ನಿಮಿಷ ಆಗ್ಲಿಲ್ವಲ್ಲ ಅಂತ ಅನ್ಸ್ಬಹುದು. ನೋಡಿ, ಇಲ್ಲಿಗ ಒಂದು ಸ್ವಲ್ಪ ಸೆಕೆಂಡ್ ಗೇರ್ ಹಾಕ್ಲಿಕ್ಕೆ ಒಂದು ಸರಿಯಾದ ಅವಕಾಶ ಸಿಕ್ತು. ಇಲ್ಲದೆ ಹೋದ್ರೆ ಅಲ್ಲಿಂದಾನು ಬಂದಿದ್ದು ಫಸ್ಟ್ ಗೇರ್ನಲ್ಲೇ. ಸೆಕೆಂಡ್ ಗೇರ್ ಹಾಕಿದ್ರು ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಿರ್ಲಿಲ್ಲ. ನೋಡಿ, ಇಲ್ಲಿ ಸ್ವಲ್ಪ ಈಗ ಗುಡ್ಡವನ್ನು ಹತ್ತಿ ಮೇಲೆ ಬಂದ್ವಿ. ಈಗ ಬಂದ ಕೂಡಲೇ ಇಲ್ಲೆಲ್ಲ ಸ್ವಲ್ಪ ರಸ್ತೆ ಸಮಾಧಾನಕರವಾಗಿದೆ. ನೋಡಿ, ಮಧ್ಯಾಹ್ನದ ಬಿಸಿಲಲ್ಲೇ ಕತ್ಲೆ ಐತೇನೋ ಅಂತ ಅನಿಸ್ತಾ ಇದೆ. ಆ ರೀತಿ ವಾತಾವರಣ ಇದು. ದೊಡ್ಡ ದೊಡ್ಡ ಮರಗಳಿದಾವೆ, ಎತ್ತೆತ್ತರನ ಮರಗಳಿದಾವೆ.
ಪ್ರಾಣಿಗಳೆಲ್ಲ ಇರ್ತವೆ, ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಸಾಕಷ್ಟು ಇದ್ದಾವೆ. ನೋಡಿ, ಒಂದು ಹಂತದ ಅಪ್ಪನ್ನು ನಾವು ಏರಿ ಬಂದ ನಂತರ ನಮಗೆ ಈ ರೀತಿಯಾಗಿ ರೋಡ್ ಸಿಗತ್ತೆ. ಅಂತ ಇನ್ನೂ ಮುಗಿಲಿಲ್ಲ. ಆ ನಮ್ನಿ ದೊಡ್ಡ ಅಪ್ಪುಗಳೆಲ್ಲ ಮುಗಿದು ಅಷ್ಟೇ. ಆದರೆ ಸಣ್ಣ ಪುಟ್ಟ ಅಪ್ಪುಗಳು, ಸಣ್ಣ ಸಣ್ಣ ರೋಡ್ಗಳು ಇನ್ನೂ ಇದ್ದಾವೆ. ನೋಡಿ, ಕೆಳಗಡೆ ಎಲ್ಲ ಯಾವ ರೀತಿ ಕಾಡು ಕಾಣಿಸ್ತಾ ಇದೆ. ದಟ್ಟವಾದ ಕಾಡಲ್ಲಿ ಈಗ ಬರ್ತಾ ಇದೀವಿ ನಾವು. ಕ್ಯಾಮ್ರಾ ಫುಲ್ ಶೇಕ್ ಆಗುತ್ತೆ. ಹೀಗಾದಾಗ ನೋಡೋರಿಗೆ ಬೇಜಾರು ಬಂದ್ಬಿಡುತ್ತೆ. ಆದರೆ ಏನು ಮಾಡೋಂಗೂ ಇಲ್ಲ, ಕೆಲವೊಂದು ರೋಡ್ಗಳು ಹಾಗೆ ಇರ್ತವೆ. ನಮಗೆ ಜಸ್ಟ್ ಶೇಕ್ ಆಗಿರುವಂತಹ ವಿಡಿಯೋವನ್ನು ನೋಡಲಿಕ್ಕೆ ಬೇಜಾರು ಬರ್ತದೆ ಅಂತ ಆದಾಗ ಅವರಿಗೆ ಇನ್ನು ಯಾವ ರೀತಿ ಆಗ್ಬೋದು, ಡೈಲಿ ಓಡಾಡೋಂಥವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ನೋಡಿ. ಈಗ ಇಲ್ಲಿ ಮೇಲೆ ಹತ್ತಿದ ನಂತರ ಮತ್ತೊಂದು ಡೌನನ್ನು ಇಳಿಬೇಕಾಗಿರುತ್ತೆ. ಆಲ್ಮೋಸ್ಟ್ ಗುಡ್ಡವನ್ನು ಹತ್ತಿ ಬಂದ ಮೇಲೆ ನಮಗೆ ಈ ಡೌನ್ ಸಿಗುತ್ತೆ. ಇದೇನು ತುಂಬ ದೊಡ್ಡ ಡೌನ್ ಅಲ್ಲ, ಸಣ್ಣ ಡೌನ್ ಅಷ್ಟೇ. ಮತ್ತು ಹಾಗೆ ನಮಗೆ ಅಪ್ ಸಿಗ್ತಾ ಹೋಗುತ್ತೆ. ಮೇದಿನಿ ಊರಿಗೆ ಬರಬೇಕು ಅಂತಂದರೆ ಇಷ್ಟೊಂದು ಕಷ್ಟಪಡಬೇಕಾಗುತ್ತೆ. ಇಲ್ಲಿಯ ಜನರು ಹೇಳೋ ಪ್ರಕಾರ ತಮ್ಮ ಮಕ್ಕಳಿಗೆ ಇಲ್ಲಿ ಹೆಣ್ಣು ಕೊಡಲ್ಲ ಅಂತ ಹೇಳ್ತಾರೆ ಬೇರೆ ಊರಿನವರು. ಯಾಕೆ ಅಂತಂದರೆ ಅಷ್ಟೊಂದು ದುರ್ಗಮವಾದ ಪ್ರದೇಶದಲ್ಲಿ ಈ ಮೇದಿನಿ ಇರುವಂಥದ್ದು. ಯಾರಪ್ಪ ತಮ್ಮ ಮಕ್ಕಳನ್ನ ಅಷ್ಟು ದೂರ ಕೊಡ್ತಾರೆ? ಮಕ್ಕಳ ಮನೆಗೆ ಹೋಗಿ ಬಂದು ಮಾಡಲಿಕ್ಕೂ ಆಗೋದಿಲ್ಲ, ಹಾಗೆ ಆ ಮಕ್ಕಳಿಗೂ ಕೂಡ ಅಪ್ಪನ ಮನೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಆ ರೀತಿ ಕಷ್ಟ ಆಗುತ್ತೆ. ಅದಕ್ಕಾಗಿ ಇಲ್ಲಿರೋರಿಗೆ ಹೆಣ್ಣು ಕೊಡಲ್ಲ ಅಂತ ಹೇಳಿ ಇಲ್ಲಿ ಊರು ಜನರು ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ಒಂದು ವಿಶೇಷ ಅಂತಂದರೆ ಇಲ್ಲಿ ಸಣ್ಣಕ್ಕಿ ಬೆಳೀತಾರೆ. ಇಲ್ಲಿ ಗದ್ದೆ ಎಲ್ಲ ಇದೆ ಮೇಲೆ, ಇಲ್ಲಿ ಸಣ್ಣಕ್ಕಿಯನ್ನು ಬೆಳೀತಾರೆ. ಆ ಸಣ್ಣಕ್ಕಿ ತುಂಬ ವಿಶೇಷವಾದಂತಹ ಸಣ್ಣಕ್ಕಿ, ಮತ್ತು ಒಳ್ಳೆ ಪರಿಮಳವನ್ನು ಬೀರುವಂತಹ ಸಣ್ಣಕ್ಕಿ. ಒಳ್ಳೆ ರೇಟ್ ಇದೆ ಇಲ್ಲಿ ಸಣ್ಣಕ್ಕಿಗೆ. ನೀವೇನಾದರೂ ಬಂದ್ರಿ ಅಂತಂದರೆ ಇಲ್ಲಿ ಸಣ್ಣಕ್ಕಿಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು. ಯಾರಾದರೂ ಕೊಡೋರಿದ್ದರೆ, ಅಕ್ಕಿ ಮಾಡಿಸಿದ್ದಿದ್ರೆ. ಅಷ್ಟೊಂದು ಫೇಮಸ್ ಇದೆ ಸಣ್ಣಕ್ಕಿ, ಘಮ ಘಮ ಅನ್ನುತ್ತೆ ಸಣ್ಣಕ್ಕಿ. ಅಷ್ಟೊಂದು ಉತ್ಕೃಷ್ಟವಾದಂತಹ ಸಣ್ಣಕ್ಕಿಯನ್ನು ಇಲ್ಲಿ ಬೆಳೀತಾರೆ. ಸ್ವಲ್ಪ ಜನರು ತೋಟವನ್ನು ಕೂಡ ಮಾಡ್ಕೊಂಡಿದ್ದಾರೆ. 40-45 ಮನೆಗಳಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆನೂ ಇರಬಹುದು. ಆದರೆ ನೂರಾರು ಮನೆಗಳಂತೂ ಈ ಮೇದಿನಿ ಪ್ರದೇಶದಲ್ಲಿ ಇಲ್ಲ. ಹಾಗೆ ಈ ಮೇದಿನಿ ಊರಿನಿಂದ ಸುಮಾರು ಒಂದು 2 ಕಿಲೋಮೀಟರ್ಗಿಂತನೂ ಜಾಸ್ತಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ಗುಡ್ಡದಲ್ಲಿ. ಅಲ್ಲಿ ಹೋದರೆ ನಮಗೆ ಮೇದಿನಿ ಕೋಟೆಯನ್ನು ನಾವು ನೋಡಬಹುದು. ತುಂಬ ಪುರಾತನವಾದಂತಹ ಕೋಟೆ. ಹಾಗೆ ಆ ಕೋಟೆಯಲ್ಲಿ ಒಂದು ಪವರ್ಫುಲ್ ದೇವರಿದೆ ಲಾಸ್ಟಿಗೆ. ಅದನ್ನು ಗಂಡು ಬೀರಪ್ಪ ಅಂತ ಕರೀತಾರೆ. ಆ ಮೂರ್ತಿ ಹೇಗಿದೆ ಮತ್ತು ಅದರ ವಿಡಿಯೋವನ್ನು ಕೂಡ ನಿಮಗೆ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಟೈಮ್ ಸಿಕ್ಕಾಗ ಮೇದಿನಿ ಕೋಟೆ ಅಂತ ಸರ್ಚ್ ಮಾಡಿ ಅದನ್ನು ನೋಡಬಹುದು. ಹಾಗೆ ಆ ಗಂಡು ಬೀರಪ್ಪ ದೇವರು ಮಾತ್ರ ಅಲ್ಲ, ಇನ್ನೂ ಅಲ್ಲಿ ಸಾಕಷ್ಟು ಪ್ಲೇಸ್ಗಳನ್ನು ಡಿಸ್ಕವರ್ ಮಾಡಿದ್ವಿ ತುಂಬ ಟೈಮ್ ತೊಗೊಂಡು. ಆದರೆ ಅದನ್ನೆಲ್ಲ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಮಾಡಲಿಕ್ಕೆ ಅವಕಾಶ ಕೂಡ ಸಿಗ್ತಾ ಇಲ್ಲ, ಅಂದರೆ ಟೈಮ್ ಕೂಡ ಆಗ್ತಾ ಇಲ್ಲ. ಇನ್ನೂ ನಾನು ಅಪ್ಲೋಡ್ ಮಾಡಬೇಕಾಗಿರೋಂಥದ್ದೇ ಸುಮಾರು ಒಂದು 60 ವಿಡಿಯೋಗಳು ಸ್ಟಾಕ್ ಇದ್ದಾವೆ. ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ. ಈಗ ಬಿಡುವಿನ ಸಮಯದಲ್ಲಿ ಮಾತ್ರ ನಾವು ಆ ಥರ ಅಪ್ಲೋಡ್ ಮಾಡಬಹುದು. ಅದಕ್ಕಾಗಿ ಸಾಕಷ್ಟು ವಿಡಿಯೋಗಳು ಪೆಂಡಿಂಗ್ ಇದ್ದಾವೆ. ಇನ್ನು ಸಾಧ್ಯವಾದಾಗ ಅವನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕೆಲವೊಂದಿಷ್ಟು ವಿಡಿಯೋಗಳು ಭಾಳಷ್ಟು ಜನರಿಗೆ ಬೋರ್ ಅನಿಸ್ಬೋದು, ಆದರೆ ಪ್ರಕೃತಿ ಪ್ರಿಯರಿಗೆ ಈ ವಿಡಿಯೋಗಳೆಲ್ಲ ತುಂಬ ಇಷ್ಟ ಆಗ್ತವೆ. ನಿಮಗೂ ಅಷ್ಟೇ ಈ ಮೇದಿನಿಗೆ ಹೋಗುವಂತಹ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಬಹುದು. ಒಂದು ವೇಳೆ ಇಷ್ಟ ಆಗಿಲ್ಲ ನಿಮಗೆ ಅಂತಂದರೆ ಡಿಸ್ಲೈಕ್ ಮಾಡ್ಬೋದು. ತುಂಬ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ಬೋದು, ಹೈಪ್ ಮಾಡ್ಬೋದು. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಹೈ ಲೆವೆಲ್ ಟೂರಿಸಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೋಬೋದು. ಇದೇ ರೀತಿಯಾದಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ನಮ್ಮ ಚಾನಲಲ್ಲಿ ಬಿಡ್ತಾ ಇರ್ತೀವಿ, ನೀವು ನೋಡಬಹುದು. ನೋಡಿ, ಮತ್ತೊಂದು ಅಪ್ ಬರ್ತಿಲ್ಲಿ. ಈ ಮೇದಿನಿ ಅನ್ನುವಂಥದ್ದು
ಕೇವಲ ಒಂದು ಸಿಂಗಲ್ ಗುಡ್ಡದ ಮೇಲೆ ಇರುವಂತಹ ಊರಲ್ಲ, ಇಲ್ಲಿ ಗುಡ್ಡದ ಸಾಲುಗಳೇ ಇದ್ದಾವೆ ಹತ್ರದಲ್ಲಿ. ಅಂದ್ರೆ ಈಗ ಕೆಲವು ಕಡೆ ದೇವಸ್ಥಾನವನ್ನ ನೋಡಿರ್ತೀರಿ, ಅದು ಒಂದು ಮೊನೋಲಿಥಿಕ್ ರಾಕ್ ಅಂತ ಕರೀತಾರೆ, ಅದ್ರ ಮೇಲೆ ಇರುವಂತಹ ಒಂದು ದೇವಸ್ಥಾನ ಆಗಿರುತ್ತೆ. ಇದು ಆ ರೀತಿ ಊರಲ್ಲ ಇದು. ಇಲ್ಲಿಂದ ಒಂದು ಗುಡ್ಡದ ಸಾಲುಗಳೇ ಪ್ರಾರಂಭ ಆಗ್ತವೆ. ಅದಕ್ಕಾಗಿ ಈ ಮೇದಿನಿ ಊರಿಗೆ ಒಂದು ವಿಶೇಷ ಸ್ಥಾನ ಇದೆ. ಮೊದಲೇ ಇಲ್ಲಿ ಕರೆಂಟು ಅಥವಾ ಯಾವುದೇ ರೀತಿಯ ವ್ಯವಸ್ಥೆಗಳಿರಲಿಲ್ಲ, ಆಸ್ಪತ್ರೆಗಳಿರಲಿಲ್ಲ. ಈಗೂ ಕೂಡ ಇವರು ಆಸ್ಪತ್ರೆಗೆ ಹೊರಗಡೆ ಹೋಗ್ಬೇಕಾಗಿರುತ್ತೆ, ಅದು ಬೇರೆ ವಿಚಾರ. ಆದರೆ ಈಗ ಇಲ್ಲಿ ನೋಡಿ, ಇಲ್ಲೊಂದು ರೋಡ್ ಇದೆ, ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಒಂದೆರಡು ಮನೆಗಳು ಕಾಣಿಸ್ತವೆ. ಹಾಗೆ ಹೀಗೆ ಹೋದರೆ ಹೀಗೆ ಒಂದೆರಡು ಮನೆಗಳು ಕಾಣಿಸ್ತವೆ. ಹೀಗೆಲ್ಲ ನೀವು ಮೇದಿನಿ ಊರಲ್ಲಿ ಬೇರೆ ಬೇರೆ ಕಡೆ ಹೋಗಬಹುದು. ಅಂತೂ ಈಗ ನಾವು ಮೇದಿನಿ ಊರನ್ನು ಬಂದು ಮುಟ್ಟಿದ್ದೀವಿ. ನೀವಿಲ್ಲಿ ನೋಡಬಹುದು, ಒಂದೊಂದು ಕಡೆ ಒಂದೊಂದು ಮನೆಗಳಿದ್ದಾವೆ. ಹಾಗೆ ಇಲ್ಲಿ ಗದ್ದೆ ತೋಟಗಳನ್ನು ಕೂಡ ಮಾಡಿಕೊಂಡು ಆರಾಮವಾಗಿದ್ದಾರೆ. ಹಾಗೆ ಇದೇ ರೋಡ್ನಲ್ಲಿ ಮುಂದೆ ಹೋದರೆ ನಮಗೆ ಈ ಊರಿನ ಅನೇಕ ಪ್ರದೇಶಗಳು ಸಿಗ್ತವೆ. ನೋಡಿ, ಇಲ್ಲಿ ಕೂಡ 2 ಮನೆಗಳಿದ್ದಾವೆ. ವಾತಾವರಣ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಅಲ್ಲಿ ಎದುರುಗಡೆ ದೂರದಲ್ಲೇನೋ ಗುಡ್ಡ ಕಾಣಿಸ್ತಾ ಇದೆಯಲ್ಲ, ಆ ಗುಡ್ಡವನ್ನು ಏರಿ ಹೋದರೆ ನಾವು ಮೇದಿನಿ ಕೋಟೆಗೆ ಹೋಗಬಹುದು. ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟರ್ ದೂರ ಅಂತೂ ಆಗುತ್ತೆ. ಮತ್ತು ದಾರಿ ಕೂಡ ತುಂಬ ದುರ್ಗಮವಾಗಿದೆ. ನೀವು ಇಲ್ಲಿ ನೋಡಬಹುದು, ಅದಕ್ಕೆ ಹೋಗಲಿಕ್ಕೆ ಇರುವಂತಹ ದಾರಿ ಎಷ್ಟೊಂದು ಕಷ್ಟಕರವಾಗಿದೆ. ಎಷ್ಟೊಂದು ದಟ್ಟವಾದ ಕಾಡಿನಲ್ಲಿ ನಾವು ಟ್ರಾವೆಲ್ ಮಾಡಿ ಮೇದಿನಿ ಕೋಟೆಗೆ ಹೋಗಬೇಕಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಇಳಿಜಾರು ಇರುವಂತಹ ಪ್ರದೇಶಗಳಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗಿರುತ್ತೆ. ನೀವು ಇಲ್ಲಿ ನೋಡಬಹುದು, ದೂರದಲ್ಲೆಲ್ಲ ಗುಡ್ಡಗಳು ಕಾಣಿಸ್ತಾ ಇದ್ದಾವೆ. ಕೆಳಗಡೆ ತುಂಬ ಆಳವಾದಂತಹ ಪ್ರಪಾತ ಇದೆ. ಇಂತಹ ಜಾರುವಂತಹ ಜಾಗದಲ್ಲಿ ನಾವು ಹಗುರವಾಗಿ ನಡ್ಕೊಂಡು ಮೇಲ್ಗಡೆ ಹೋಗಿ ಆನಂತರ ನಿಧಾನವಾಗಿ ಕೋಟೆಯನ್ನು ತಲುಪಬೇಕಾಗಿರುತ್ತೆ. ನೋಡಲಿಕ್ಕೆ ಇದು ನಿಮಗೆ ಶಾರ್ಟ್ ವಿಡಿಯೋ ಥರ ಕಂಡರೂ ಕೂಡ ಇದರಲ್ಲಿ ತುಂಬ ಕಷ್ಟಪಟ್ಟು ಈ ಕೋಟೆಯನ್ನು ನಾವು ರೀಚ್ ಆಗಿದ್ದಿದೆ. ನಿಮಗೆ ಅದರ ಡೀಟೇಲ್ ವಿಡಿಯೋ ಅಂತೂ ನನ್ನ ಚಾನಲಲ್ಲಿ ಸಿಕ್ಕೇ ಸಿಗುತ್ತೆ. ಮೇದಿನಿ ಕೋಟೆ ಅಂತ ಹೊಡೆದ್ರೆ ನಿಮಗೆ ಸಪ್ರೇಟಾಗಿ ಅದರ ಡೆಡಿಕೇಟೆಡ್ ವಿಡಿಯೋ ಸಿಗುತ್ತೆ. ಇಲ್ಲಿ ನಾನು ಅದರ ಸ್ವಲ್ಪ ತುಣುಕುಗಳನ್ನು ಹಾಕ್ತಾಯಿದ್ದೀನಿ. ಹೀಗೆ ಸುಮಾರು 1.5-2 ಕಿಲೋಮೀಟರ್ ದಾಟಿ ಬಂದ ನಂತರ ನಾವು ಸ್ವಲ್ಪ ಗುಡ್ಡವನ್ನು ಏರಿದ ಮೇಲೆ ನಮಗೆ ಸ್ವಲ್ಪ ಓಪನ್ ಏರಿಯಾ ಸಿಗುತ್ತೆ. ನೀವು ಇಲ್ಲಿ ನೋಡಬಹುದು, ಆಲ್ಮೋಸ್ಟ್ ನಾವು ತುಂಬ ಹೈಟಲ್ಲಿ ಬಂದಿದ್ದೀವಿ ಅಂತ ನಮಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಇಲ್ಲೊಂದು ವೀರಗಲ್ಲು ಥರ ಇದೆ. ನೀವು ಇಲ್ಲಿ ನೋಡಬಹುದು, ತುಂಬ ಪುರಾತನವಾದ ವೀರಗಲ್ಲು. ಈ ಕಲ್ಲಿಗೆ ಕಾಡು ಕೋಣಗಳೆಲ್ಲ ಬಂದು ಮೈಯನ್ನು ಉಜ್ಜೋದ್ರಿಂದ ಕಲ್ಲು ಸವಿದಿದೆ ಅಂತ ಹೇಳ್ತಾರೆ. ಅದು ಅಲ್ಲದೆ ಗಾಳಿ ಮಳೆಗೂ ಕೂಡ ಇವುಗಳೆಲ್ಲ ಸವದಿರ್ತವೆ. ಹಾಗೆ ಈ ಏರಿಯಾದಲ್ಲೇ ಸ್ವಲ್ಪ ಮುಂದೆ ನಡ್ಕೊಂಡು ಹೋದಾಗ ನಮಗೆ ಇನ್ನೂ ಹೆಚ್ಚಿನ ಮಟ್ಟಿಗಳು ಸಿಗ್ತವೆ. ಇದರಲ್ಲೇ ನಾವು ಹುಡುಕ್ತಾ ಹೋಗಿ ಕೋಟೆಯನ್ನು ರೀಚ್ ಆಗಬೇಕಾಗಿರುತ್ತೆ. ಸಾಕಷ್ಟು ದೂರ ನಡ್ಕೊಂಡು ಹೋಗಿ ಕಲ್ಲು ಮುಳ್ಳುಗಳ ಮಧ್ಯೆ ಟ್ರಾವೆಲ್ ಮಾಡಿ ಜಾರ್ತಾ ಬೀಳ್ತಾ ನಾವು ಕೊನೆಗೂ ಕೋಟೆಯನ್ನು ತಲುಪಿದ್ವಿ. ನೀವಿಲ್ಲಿ ನೋಡಬಹುದು, ಕೋಟೆಯ ಗೋಡೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಹಾಗೆ ನಾವು ಈ ಕೋಟೆಯನ್ನು ಏರಿ ಅದರ ಒಳಗಡೆ ಹೋದಾಗ ಒಳಗಡೆ ತುಂಬ ದೊಡ್ಡ ಏರಿಯಾ ಸಿಗುತ್ತೆ ನಮಗೆ. ಇಲ್ಲಿ ನೋಡಿದರೆ ನಿಮಗೆ ಇಷ್ಟೊಂದು ಈಸಿಯಾಗಿ ನಾವು ಹೋಗಬಹುದಲ್ಲ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಹೋಗೋದು ತುಂಬ ಡಿಫಿಕಲ್ಟ್ ಇರುತ್ತೆ. ಯಾಕಂದರೆ ಮಳೆಗಾಲದಲ್ಲಿ ಎಲ್ಲಿ ಬೇಕಂದರೆ ನೀರು ಸುರಿತಾನೆ ಇರ್ತವೆ, ಕಾಲು ಜಾರೋ ಚಾನ್ಸಸ್ ಇರುತ್ತೆ. ನೀವಿಲ್ಲಿ ನೋಡಬಹುದು, ಕಲ್ಲುಗಳನ್ನೆಲ್ಲ ಹಿಂದಿನ ಕಾಲದಲ್ಲಿ ಎಷ್ಟೊಂದು ಚೆನ್ನಾಗಿ ಜೋಡಿಸಿದ್ದಾರೆ ಅನ್ನೋದು ನಿಮಗೆ ಇದನ್ನು ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆ ಈ ಕೋಟೆಯ ಆವರಣದ ಒಳಗೆ ಹೋದರೆ ನಾವು ತುಂಬ ದೊಡ್ಡ ಏರಿಯಾ ಸಿಗುತ್ತೆ. ಅಲ್ಲಲ್ಲಿ ನಮಗೆ ಕೋಟೆಯ ಅವಶೇಷಗಳು ಕಾಣಿಸ್ತವೆ. ಆದರೆ ಇಲ್ಲಿರುವಂತಹ ಎಷ್ಟೋ ಅವಶೇಷಗಳು ಈಗ ವಿನಾಶದ ಅಂಚಿನಲ್ಲಿವೆ. ಹಾಗೆ ಎಷ್ಟೋ ಅವಶೇಷಗಳು ನಮಗೆ ಕಾಣಿಸೋದೇ ಇಲ್ಲ, ಯಾಕಂದರೆ ಮಟ್ಟಿಯ ಅಡಿಗಾಗ್ಬಿಟ್ಟಿದ್ದಾವೆ. ಮರ ಗಿಡಗಳೆಲ್ಲ ಅವುಗಳ ಮೇಲೆ ಬೆಳೆದುಬಿಟ್ಟಿದ್ದಾವೆ. ಎಷ್ಟೋ ಕಡೆ ದೊಡ್ಡ ದೊಡ್ಡ ಮರಗಳೆಲ್ಲ ಧರೆಗುರುಳಿದ್ದಾವೆ. ಅವುಗಳನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಅಲ್ಲದೆ ಇಲ್ಲಿ ನಿಮಗೆ ಕೋಟೆ ಗೋಡೆಯ ಅಂಚುಗಳು ಅಲ್ಲಲ್ಲಿ ನೋಡಲಿಕ್ಕೆ ಕಾಣಸಿಗ್ತವೆ. ಹಾಗೆ ಆ ಗೋಡೆಗಳ ಆ ಕಡೆ ನಾವು ನೋಡಿದಾಗ ದೊಡ್ಡದಾದಂತಹ ಕಾಲುವೆಗಳನ್ನು ತೋಡಿರೋದು ಕೂಡ ಗೊತ್ತಾಗುತ್ತೆ. ನೀವು ಈ ಕೋಟೆಯ ಡೀಟೇಲ್ಡ್ ವಿಡಿಯೋವನ್ನು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಮೇದಿನಿ ಕೋಟೆ ಅಂತ ಸರ್ಚ್ ಮಾಡಿ ನೋಡಬಹುದು. ಹಾಗೆ ಈ ಕೋಟೆಯಲ್ಲಿ ಅಲ್ಲಲ್ಲಿ ಗುಪ್ತ ದ್ವಾರಗಳು ಹಾಗೆ ಸುರಂಗ ಮಾರ್ಗಗಳು ಕಾಣಿಸ್ತಾ ಇರ್ತವೆ ನಮಗೆ. ಆದರೆ ಅವುಗಳಲ್ಲೆಲ್ಲ ಹೋಗೋದು ತುಂಬ ಅಪಾಯಕಾರಿ. ಈ ಕೋಟೆಯ ಅತ್ಯಂತ ಮುಖ್ಯವಾದ ಆಕರ್ಷಣೆ ಅಂತಂದರೆ ಇಲ್ಲಿರುವಂತಹ ಗಂಡು ಬೀರಪ್ಪ ದೇವರು. ಗಂಡು ಬೀರಪ್ಪ ದೇವರು ಇಲ್ಲಿ ತುಂಬ ಪವರ್ಫುಲ್ ದೇವರು. ಇಲ್ಲಿ ವರ್ಷಕ್ಕೊಂದ್ಸಲ ಊರಿನ ನಾಗರಿಕರೆಲ್ಲ ಸೇರಿ ಈ ದೇವರ ಪೂಜೆಯನ್ನು ಮಾಡ್ತಾರೆ. ನೀವು ಅಲ್ಲಿ ಎದುರುಗಡೆ ನೋಡ್ತಾ ಇರುವಂಥದ್ದೇ ಗಂಡು ಬೀರಪ್ಪ ದೇವರು. ಇದು ತುಂಬ ಶಕ್ತಿಶಾಲಿ ದೇವರು. ನೀವು ಎಷ್ಟೇ ಆಯಾಸಪಟ್ಟು ಇಲ್ಲಿಗೆ ಬಂದರೂ ಕೂಡ ಈ ಗಂಡು ಬೀರಪ್ಪ ದೇವರನ್ನು ನೋಡಿದ ಕೂಡಲೇ ನಿಮ್ಮ ಆಯಾಸ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿಯನ್ನು ಪಡೆಯಬಹುದು. ತುಂಬ ಸುಂದರವಾದ ಶಾಂತ ವಾತಾವರಣ. ಹಾಗೆ ಇಲ್ಲಿಂದ ನಾವು ಇನ್ನೊಂದು ಕಡೆ ನೋಡಿದರೆ ಅಘನಾಶಿನಿ ನದಿ ಹರಿದಿರೋದು ಮತ್ತು ಅದರ ಸುತ್ತಮುತ್ತಲಿನ ಊರುಗಳೆಲ್ಲ ತುಂಬ ಸುಂದರವಾಗಿ ಕಾಣಿಸ್ತವೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.